ಗ್ರಾಮಸ್ಥರ ನಿದ್ದೆಗೆಡಿಸಿದ ರೈಲ್ವೆ ಇಲಾಖೆ ಸರ್ವೆ. ಭೂಮಿ ಕಳೆದುಕೊಳ್ಳುವ ಆತಂಕದಲ್ಲಿ ರೈತರು. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಅಂತಹ ರೈತನೇ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಕೂಲಿ, ಬಿತ್ತನೆ ಬೀಜ, ರಸಗೊಬ್ಬರ ಬೆಲೆ ಹೆಚ್ಚಳಕ್ಕೆ ಎಷ್ಟೋ ರೈತರು ನಲುಗಿ ಹೋಗಿದ್ದಾರೆ. ಆದರೆ ಈ ಎಲ್ಲ ಸಮಸ್ಯೆಗಳು ಇದ್ದರೂ ಕೆಲ ರೈತರು ಕೃಷಿ ಭೂಮಿಯನ್ನೇ ಅವಲಂಬಿಸಿದ್ದಾರೆ. ಈಗಲೂ ತಮ್ಮ ಕೈಲಾದಷ್ಟು ಕೃಷಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಅಂತಹ ರೈತರಿಗೆ ಕೃಷಿ ಭೂಮಿಯನ್ನೂ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ಜನರಿಗೆ ಕೃಷಿಯೇ ಜೀವಾಳ. ಆದರೆ ಭೂಮಿ ತಾಯಿಯನ್ನೇ ನಂಬಿರುವ ಇಲ್ಲಿನ ಜನರಿಗೆ ರೈಲ್ವೆ ಇಲಾಖೆಯ ಸಮೀಕ್ಷೆಯೊಂದು ನಿದ್ದೆಗೆಡಿಸಿದೆ. ಮಾಲೂರು ತಾಲೂಕಿನಲ್ಲಿ ರೈಲ್ವೆ ಟ್ರ್ಯಾಕ್ ಒಂದು ಹಾದು ಹೋಗಲಿದ್ದು 3 ತಿಂಗಳ ಹಿಂದೆಯೇ ರೈಲ್ವೆ ಇಲಾಖೆ ಸರ್ವೆ ಮಾಡಿ ಅಲ್ಲಲ್ಲಿ ಮಾರ್ಕ್ ಮಾಡಿದೆ. ಹೀಗಾಗಿ ರೈತರು ತಮ್ಮ ಭೂಮಿ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಏನೋ 1000 ಅಡಿ ಅಂತ ಹೇಳ್ತಾ ಇದ್ದಾರೆ. ಅದು ಬಂದ್ಬಿಟ್ಟು ನಮಗೆ ದೇವಾಲಯ ಆಗಲಿ, ನಮ್ಮ ಮನೆಗಳಾಗಲಿ, ಮತ್ತು ವ್ಯವಸಾಯ ಜಮೀನು ಇದಿಷ್ಟು ಮಾರ್ಕ್ ಮಾಡಾಗಿದ್ರೆ ಇದು ಹಳ್ಳಿಗಳ ಗ್ರಾಮ ಆಗಿರೋದ್ರಿಂದ ಭಾಳ ತೊಂದರೆ ಆಗುತ್ತೆ. ಇದನ್ನು ನಾವು ಗ್ರಾಮಸ್ಥರ ಪರವಾಗೆಲ್ಲ ಏನು ಮನವಿ ಮಾಡ್ಕೊತೀವಿ ಅಂದರೆ ಇದನ್ನು ಪ್ರಾಜೆಕ್ಟ್ನ ಕೈ ಬಿಡಬೇಕು ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀವಿ. ಬೆಂಗಳೂರು ಔಟರ್ ರೈಲ್ವೆ ರಿಂಗ್ ರೋಡ್ ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ದೇವನಹಳ್ಳಿ ಟು ಮಾಲೂರು, ಆನೇಕಲ್ ಟು ಮಾಗಡಿ ಸೇರಿ ಬೆಂಗಳೂರು ಸುತ್ತ ಈ ರೈಲ್ವೆ ಮಾರ್ಗ ಹಾದು ಹೋಗಲಿದೆ. ಯಶವಂತಪುರ ಗ್ರಾಮದ ಬಳಿಯೇ ಒಂದು ರೈಲ್ವೆ ಜಂಕ್ಷನ್ ನಿರ್ಮಾಣ ಆಗಲಿದೆ. ಸರ್ವೆ ಇನ್ನ ನಡೀತಾ ಇದೆ. ಅಬ್ಜೆಕ್ಷನ್ಸ್ ಮಾಡಿದ್ದಾರೆ. ನಾವು ಲೆಟರ್ ಕೊಟ್ಟಿದ್ದೀವಿ. ಯಶವಂತಪುರ ನೀವೇನು ಹೇಳಿದೆ ಅದ್ರ ಜೊತೆ ಇನ್ನೂ ಒಂದು ಊರು ಯಾವುದೋ ಇದೆ, ಅದಕ್ಕೂ ಕೊಟ್ಟಿದ್ದೀವಿ ಹೆಸರು. ಆ 2 ಲೆಟ್ರ್ಗಳು ಕೊಟ್ಟು ಅದನ್ನು ಡಿವಿಯೇಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಇದಾಗಬಾರ್ದು ಅಂತ ಲೆಟ್ರ್ ಕೊಟ್ಟಿದ್ದೀವಿ. ಸರ್ವೆ ಮಾಡ್ತಾರೆ. ಮಾಲೂರು ತಾಲೂಕು ಎಲ್ಲ ಸರ್ವೆ ನಡೀತದೆ. 100 ವರ್ಷಗಳಿಂದ ಜೀವನ ನಡೆಸ್ತಾ ಇರುವ ಜನರ ಪಾಲಿಗೆ ರೈಲ್ವೆ ಇಲಾಖೆ ಸರ್ವೆ ನೆಮ್ಮದಿ ಕಿತ್ತುಕೊಂಡಿದೆ. ನಮಗೆ ಪರಿಹಾರ ಬೇಡ, ನಮ್ಮ ಭೂಮಿ ಉಳಿಸಿಕೊಡಿ ಅಂತ ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅದೇನೇ ಇರಲಿ, ಮಾಲೂರು ಜನರಿಗೆ ನೂತನ ರೈಲ್ವೆ ಪ್ರಾಜೆಕ್ಟ್ ಒಂದು ಕಡೆ ಖುಷಿ ಕೊಟ್ಟರೆ ಮತ್ತೊಂದು ಕಡೆ ಯಶವಂತಪುರ ಗ್ರಾಮಸ್ಥರಿಗೆ ಆತಂಕ ಎದುರಾಗಿದೆ. ಕೋಟಿ ಬೆಲೆ ಬಾಳುವಂತಹ ಭೂಮಿ ಹೋಯ್ತಲ್ಲಪ್ಪ ಅನ್ನುವಂತಹ ಭಯ ಸೃಷ್ಟಿಯಾಗಿದೆ. ಸಂಬಂಧಪಟ್ಟಂತಹ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸರ್ವೆಯನ್ನ ಫೈನಲ್ ಮಾಡಿ ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.